ಬಾಣಾವರದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಬೇಕು ಕಣ ಬಾರ. ನಮ್ಮ ಮನೆಗೆ ಬಂದು ಒಳಗಡೆ ಬರ್ತಾ ಇತ್ತಿಲ್ಲ, ದೇವಸ್ಥಾನದಲ್ಲಿ ಕೂತ್ಕೊಳ್ಳಾರು. ಅಲ್ಲೇ ಅವ್ರಿಗೆ ಊಟ ತಿಂಡಿ ಇವಳೇನೋ ರೊಟ್ಟಿ ಪಟ್ಟಿ ಏನೋ ಮಾಡ್ಕೊಳ್ಳೋರು ನಮ್ಮ ಮನೇಲಿ. ಅಲ್ಲಿಗೆ ಹೋಗಿ ಬಂದಂಥ ಕಾಲದಲ್ಲಿ ಗುಡ್ಡವನ್ನು ಹತ್ತಕ್ಕಾಗದಲ್ಲಿ ಇದ್ದಂಥ ಕಾಲಕ್ಕೆ ಅವರು ಮೆಟ್ಲನ್ನು ಕಟ್ಸಿದ್ರು ಅಂತ ಹೇಳಿ ಕೇಳಿದ್ದೀನಿ. ನನ್ನ ಮಗ ನಟರಾಜನಿಗೆ ಮಗು 6 ವರ್ಷ, ಅವನ ಕರ್ಕೊಂಬಂದು ಅಲ್ಲಿಗೆ ಮಲಗಿಸ್ಕೊಂಡಿದ್ದೀನಿ. ನಾನು ಬಂದ್ರಲ್ಲ ನಟ ಹೇಳು ಹೇಳು ಅಂತ ಎಬ್ಸೋದಕ್ಕೆ ಹೋದೆ. ಆಗ ಅವ್ರು ಹೇಳಿದರು, ಎಬ್ಬಿಸ್ಬೇಡ, ಮಗು ಮಲಗಲಿ. ಏನು ಮಾಡಬೇಕು, ನಡಿಯ ಹೋಗೋಣ ಅಂತ, ಊರಿಗೆ ಹೋಗೋಣ, ಹೊಸವಾಗ್ತಿದೆ, ಕಾಫಿ ಇಲ್ಲ ಎಂಥದ್ದು ಇಲ್ಲಿ ಪೂಜೆ ಆಯ್ತಲ್ಲ, ನಡಿ ಹೋಗೋಣ ಅಂತೇಳಿ ನಾವು ಎಲ್ಲರೂ ಕೂಡ ಅಲ್ಲಿಗೆ ಬಂದಾಗ, ಓ ಯಾರೋ ಬಂದರು 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 ಅಂದರು. ಯಾರು ಬಂದರು? ಒಂದು ಗಾಡಿ ಬಂತು, ಕಾರು. ಹೀಗೆ ಆಗಿ ಆ ನಂತರದಲ್ಲಿ ಪ್ರತಿಯೊಂದು ಊರಿನಲ್ಲೂ ಕೂಡ ಇರ್ತಾರೆ. ನಮ್ಮನೆಗೂ ಬರ್ತಾ ಇದ್ದ, ಇಲ್ಲಿಗೂ ಬಂದರು. ಇಲ್ಲಿಗೂ ಬಂದು ಒಂದು ದಿವಸ ಮಧ್ಯಾಹ್ನ, ಬಾರ ಹೋಗೋಣ ಬಾಣಾವರಕ್ಕೆ ಅಂದ. ಯಾಕಪ್ಪ? ಬಾಣಾವರದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಬೇಕು ಕಣ ಬಾರ. ನಮ್ಮ ಮನೆಗೆ ಬಂದು ಒಳಗಡೆ ಬರ್ತಾ ಇತ್ತಿಲ್ಲ, ದೇವಸ್ಥಾನದಲ್ಲಿ ಕೂತ್ಕೊಳ್ಳಾರು. ಅಲ್ಲೇ ಅವ್ರಿಗೆ ಊಟ ತಿಂಡಿ ಇವಳೇನೋ ರೊಟ್ಟಿ ಪಟ್ಟಿ ಏನೋ ಮಾಡ್ಕೊಳ್ಳೋರು ನಮ್ಮ ಮನೇಲಿ. ಸಮೃದ್ಧಿಯಾಗಿ ತಿಂದು ಬಂದಿರತಕ್ಕಂಥ ಶಿಷ್ಯರಿಗೂ ಕೊಟ್ಟು ಆಶೀರ್ವಾದ ಮಾಡಿ ಹೋಗ್ತಾ ಇದ್ದ. ನನ್ನ ಸ್ನೇಹಿತನೇ, ಅವರು ಆ ಶಿಷ್ಯ. ಒಂದು ಆದಮೇಲೆ ಯಾಕಪ್ಪ ಪ್ರತಿಷ್ಠಾಪನೆ, ನಡಿ ಹೊಟ್ಬಿಡು, ಗಾಡಿ ಇದೆ ಹತ್ತು. ನಿನ್ನ ನಂಬ್ಕೊಂಡು ಬಂದರೆ ನಾನು ರಸ್ತೆಯಲ್ಲಿ ನಿಂತ್ಕೋಬೇಕಾಗತ್ತೆ, ಸ್ವಲ್ಪ ತಡಿ, ನಾನು ದುಡ್ಡು ತೆಗತೀನಿ, ಇದನ್ನು ತೆಗತೀನಿ, ಶರ್ಟ್ ಹಾಕ್ಯತೀನಿ ಅಂಥೇಳಿ ಶರ್ಟ್ ಹಾಕ್ಕೊಂಡು ಪಂಚೆ ಹೊತ್ಕೊಂಡು ಬರೋಕ್ಕೆ ಬಸ್ ಚಾರ್ಜಿಗೆ ದುಡ್ಡು ಇಟ್ಕೊಂಡು ಅವನ ಜೊತೆ ಕಾರ್ ಹತ್ತಿ ಬಾಣಾವರಕ್ಕೆ ಹೋದೆ. ಬಾಣಾವರದಲ್ಲಿ ಕೃಷ್ಣಯೋಗೀಶ್ವರರ ಒಂದು ವೃಂದಾವನ. ಅದು ಹೇಗೆ ಅಂದರೆ, ಕೃಷ್ಣಯೋಗೀಶ್ವರರು ಬಾಣಾವರದವರು. ಅವರು ವೆಂಕಟಾಚಲನ ಭಕ್ತರು. ತಿರುಪತಿ, ಸಣ್ಣ ತಿರುಪತಿ, ಮಾಲೇಕಲ್ ತಿರುಪತಿ ಅಂತ ಅರಸೀಕೆರೆ ಹತ್ರ ಇದೆ, ಅಲ್ಲಿಯ ಪರಮ ಭಕ್ತರು. ಅಲ್ಲಿಗೆ ಹೋಗಿ ಬಂದಂಥ ಕಾಲದಲ್ಲಿ ಗುಡ್ಡವನ್ನು ಹತ್ತಕ್ಕಾಗದಲ್ಲಿ ಇದ್ದಂಥ ಕಾಲಕ್ಕೆ ಅವರು ಮೆಟ್ಲನ್ನು ಕಟ್ಸಿದ್ರು ಅಂತ ಹೇಳಿ ಕೇಳಿದ್ದೀನಿ. ಮತ್ತು ಮನೆ ಹತ್ತಿರ ಅವ್ರ ತಾಯಿಗೆ ಸ್ನಾನಕ್ಕೆ ಜಾಗ ಇಲ್ದಲೆ ಅಥವಾ ನೀರಿಲ್ದಲೆ ಕಾಲದಲ್ಲಿ ಅಷ್ಟು ಒಂದು ಮೈಲಿ ದೂರದಲ್ಲಿ ಹರಿಯತಕ್ಕಂಥ ಒಂದು ನದಿಯನ್ನು, ಅದೇ ಮಳೆಗಾಲದಲ್ಲಿ ಬರ್ತಕ್ಕಂಥ ಇದನ್ನು ಇವರ ಮನೆ ಮುಂದೆ ಹರಿಸಿದ್ರು ಹೊಲದಲ್ಲಿ ಅಂತಕ್ಕಂಥ ಕೇಳಿದ್ದೀನಿ. ಅದೇ ಸ್ಥಳದಲ್ಲಿ ಇವರ ಒಂದು ವೃಂದಾವನ ಇದೆ. ಹಾಗೆ ನೋಡಿದರೆ ಸುತ್ತಲೂ ಕೂಡ ಸುಮಾರು 20-25 ವೃಂದಾವನಗಳು ಬಾಣಾವರದಲ್ಲಿದೆ. ನನಗನ್ಸುತ್ತೆ ಎಲ್ಲ ಸನ್ಯಾಸಿಗಳು ಇಲ್ಲೇ ಮುಕ್ತರಾದ್ರಿಯೇ ಅಂತಕ್ಕಂಥ ಯೋಚನೆ ನನಗೂ ಬಂತು. ಅಲ್ಲಿ ಹೋಗಿ ನೋಡ್ತೀನಿ, ಕಾಡು, ಲೈಟ್ ಇಲ್ಲ, ಯಾವ ಮುಳ್ಳು ಮಳೆ, ಒಂದು ಕೊಳ ಇದೆ. ಆ ಕೊಳದ ಹತ್ತಿರ ಎದುರುಗಡೆ ಒಂದು ವೃಂದಾವನ ಇದೆ. ಇದು ಕೃಷ್ಣಯೋಗೀಶ್ವರರ ವೃಂದಾವನ ಅಂತ ಹಾಳು ಬಿಟ್ಟಿದ್ದು 100 ವರ್ಷಗಳಿಂದ ಹೆಚ್ಚು ಕಮ್ಮಿ. ಅಲ್ಲಿ ಯಾರು ಹೋಗ್ತಾ ಇತ್ತಿಲ್ಲ, ಯಾರೋ ಅನುಭವಿಸಿದ್ರೆ ಅವ್ರದ್ದೆಯ, ಯಾರಿಗೆ ನಂಬಿಕಿದೆ ಅವನೇ 2 ಬಾಳೆಹಣ್ಣು ಇಟ್ಟು ತಿಂದು ಹೋಗಾನು. ಇಂಥ ಒಂದು ವಾತಾವರಣ. ಅಲ್ಲಿ ಹೋದಾಗ ನಾನು, ನನ್ನ ಮಗ ಇಬ್ಬರೇ, ಮತ್ತು ರಾಮಣ್ಣ ಅಂತ ಹೇಳ್ಬಿಟ್ಟು ಒಬ್ಬ ನಮ್ಮೂರಿನ ರಾಮ ಭಕ್ತರು, ಅವನು ಎಲ್ಲ ಕಾರ್ಯಗಳಲ್ಲೂ ಬರ್ತಾ ಇದ್ದರು. ಆ ವ್ಯಕ್ತಿ ಆತ ಅಲ್ಲಿದ್ದ. ಬಾಣಾವರದ ಹುಡುಗರಾಗಿ 2-3 ಹುಡುಗರು ಇದ್ದರು ಬಾಣಾವರದ. ಒಂದು ಲಾಟಿನ ಹಚ್ಕೊಂಡು ಅಲ್ಲಿ ಕೂತಿದ್ರು. ಹೋದರೆ ಇವನು ನಮ್ಮನ್ನು ಅಲ್ಲಿಗೆ ಕಳಿಸಿ, ಇವನು ರಾತ್ರಿ ಬರ್ತೀನಿ ಅಂತೇಳಿ ಬೆಂಗಳೂರಿಗೆ ಹೊರಟೋದ. ನಾನು ರಾತ್ರಿ ಎಲ್ಲ ಕಾಲ್ದೆ. 12 ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆಯಿತು. ರಸ್ತೆ ನೋಡೋದು, ಆ ಕೆರೆ ಮೇಲೆ ಹೋಗ್ತಕ್ಕಂಥ ಮೋಟ್ರುಗಳು, ಯಾವ ಲೈಟ್ ಕಂಡ್ರೆ ಓಡೋಗಿ ಬಂದೆ ನೋಡೋದು. ಈ ರೀತಿಯಾಗಿ ಯಾರೂ ಇಲ್ಲ. 3 ಗಂಟೆ ಆದರೂ ಅದ್ರ ಶಬ್ದವೇ ಇಲ್ಲ. ಆ ಸಂದರ್ಭದಲ್ಲಿ ನನ್ನ ಮಗನನ್ನು ಮಲಗಿಸ್ಕೊಂಡು ನನಗೂ ನಿದ್ದೆ ಬಂತು. ನಾನು ಆ ವೃಂದಾವನದ ಎಡಭಾಗದಲ್ಲಿ ಮಲಗಿದೆ. ವೃಂದಾವನದ
ಎಡಭಾಗದಲ್ಲಿ ನನ್ನ ಮಗ ಎರಡನೇವನು ನಟರಾಜ ಅಂತೇಳಿ ಅವನನ್ನು ಮಲಗಿಸ್ಕೊಂಡು ಅಲ್ಲೇ ಕೂತ್ಕೊಂಡು ನಾವೇ ಇಬ್ರು ಬುಡ್ಡಿ ಹಚ್ಕೊಂಡು ಕೂತಿದ್ವಿ. ಮಲಗಿಸ್ಕೊಂಡು ಅಲ್ಲೇ ಕೂತೆ. ವಿಪರೀತ ಸೊಳ್ಳೆ, ರಾತ್ರಿ ಥಂಡಿ ಗಾಳಿ, ಈ ರೀತಿಯಾದಂಥ ಒಂದು ವಾತಾವರಣದಲ್ಲಿ ಅಲ್ಲಿ ಹೊಟ್ಟೆಗಿಟ್ಟಿಲ್ಲ, ಯಾವೂ ಇಲ್ಲ. ಇವನನ್ನು ಬೈಕಂಡೇ ಕೂತಿದ್ದೆ. ವೆಂಕಟಾಚಲಯ್ಯನ ಇಂಥ ಕೆಲಸ ಮಾಡ್ದ. ನನ್ನ ಮಗ ನಟರಾಜನಿಗೆ ಮಗು 6 ವರ್ಷ, ಅವನ ಕರ್ಕೊಂಬಂದು ಅಲ್ಲಿಗೆ ಮಲಗಿಸ್ಕೊಂಡಿದ್ದೀನಿ. ನನಗೇ ಅನ್ಸುತ್ತೆ ಈ ಮಗು ಯಾಕೆ ಕರ್ಕೊಂಬಂದೆ ನಾನಿಲ್ಲಿ. ಈ ಸೊಳ್ಳೆ, ಹೊಟ್ಟೆಗಿಲ್ದಲೆಯ ಇರತಕ್ಕಂಥ ಹಸಿವು, ಬಾಣಾವರಕ್ಕೂ ಅಲ್ಲಿಗೂ ಸುಮಾರಾಗಿ 2 ಫರ್ಲಾಂಗ್ 3 ಫರ್ಲಾಂಗ್ ಆಗುತ್ತೆ. ಯಾರೂ ಬರಾರಿಲ್ಲ, ಹೋಗಾರಿಲ್ಲ. ಒಂದು ನೀರು ಕುಡಿಬೇಕು ಅಂದ್ರೂ ಕೂಡ ಅದೆಲ್ಲೋ ಕೊಳದಲ್ಲಿ ತಳದಲ್ಲಿ ಇರ್ತಕ್ಕಂಥ ಬೊಗಡದ ನೀರು ಬಿಟ್ಟರೆ ಬೇರೆ ನೀರಿಲ್ಲ. ಇಲ್ಲಿ ಯಾರು ಕೂಗಿದ್ರೆ ಯಾರೂ ಬರಾರಿಲ್ಲ. ಯಾವ್ದಾದ್ರು ಕಾಡು ಪ್ರಾಣಿಗಳು ಬರಬೇಕೆ ಹೊರತು ಇನ್ಯಾರು ಮನುಷ್ಯರು ಬರುವಂಥ ವಾತಾವರಣ ಅಲ್ಲಿಲ್ಲ. ಇಂತಹ ಕಾಲದಲ್ಲಿ ನನಗೂ ಸ್ವಲ್ಪ ಜಂಪ್ ಹತ್ತಿತ್ತು. 3 ಗಂಟೆಯ ಬ್ರಾಹ್ಮಿ ಮುಹೂರ್ತ, ನಕ್ಷತ್ರಗಳೆಲ್ಲ ಕಾಣ್ತಾ ಇತ್ತು. ಗಡಿಯಾರ ನೋಡಿದಾಗ 3 ಗಂಟೆ ಆಗಿತ್ತು. ಕೊಳದಲ್ಲಿ ಶಬ್ದವಾಯಿತು. ಆ ಸಂದರ್ಭದಲ್ಲಿ ಯಾವ ಎದುರುಗಡೆ ಇರ್ತಕ್ಕಂಥ ಕೊಳದಲ್ಲಿ ಶಬ್ದವಾಯಿತು. ಏನು ಶಬ್ದ ಆಗುತ್ತೆ ಇಷ್ಟೊತ್ತಿನಲ್ಲಿ? ಏನಾದ್ರು ಬಿದ್ದಿದೆಯಾ, ಏನಾಗಿದೆ ಅಂತಕ್ಕಂಥ ಒಂದು ಮಂಪರು ನನಗೆ, ನಿದ್ದೆ ಎಚ್ಚರ. ಅದರಲ್ಲಿ ಅಲ್ಲಿಂದ ಸನ್ಯಾಸಿಗಳು ಸ್ನಾನ ಮಾಡ್ತಾ ಇದ್ರು. ಇವ್ರು ಯಾರು, ವೆಂಕಟಾಚಲನೇ ಬಂದೆ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂತು. ನೋಡೋದಕ್ಕೆ ವ್ಯಕ್ತಿಗಳು ಸುಮಾರು 6 ಅಡಿ 6 ಅಡಿ ಇದ್ದಾರೆ. ಸನ್ಯಾಸಿಗಳೇಂದ್ರೆ ಸನ್ಯಾಸಿಗಳಲ್ಲ, ಸನ್ಯಾಸಿಗಳ ಬಟ್ಟೆ ಇಲ್ಲ, ಮಾಮೂಲಂತೆ ಇವರು ಸ್ವಾಮಿಗಳ ಥರ ಕಾಣ್ತಾರೆ. ಇವರು ಸ್ನಾನ ಮಾಡಿ ಮೈ ಒರೆಸ್ಕೊಂಡು ವಿಭೂತಿ ಧಾರಣೆಯನ್ನು ಮಾಡಿ ಒಂದೊಂದೇ ಮೆಟ್ಲನ್ನು ಹತ್ತ ಮಂತ್ರ ಹೇಳ್ತಾ ಇದ್ರು. ನನಗೆ ಆ ತಿಳುವಳಿಕೆ ಸ್ವಲ್ಪ ಕಮ್ಮಿ. ಆ ಮಂತ್ರವನ್ನು ಹೇಳ್ಕೊತಾ ಬಂದರು. ಅವರ ಯಾವ ವೃಂದಾವನ ಏನಿದೆ ಆ ವೃಂದಾವನವನ್ನು ಪ್ರವೇಶ ಮಾಡಿದರು. ಇವನು ಬಾಗಿಲಿನಲ್ಲಿ ಇವನನ್ನು ಮಲಗಿಸ್ಕೊಂಡು ನಾನು ಮಲಗಿದ್ದೆ. ನಾನು ಬಂದ್ರಲ್ಲ, ನಟ ಏಳು ಅಂತ ಎಬ್ಸೋದಕ್ಕೆ ಹೋದೆ. ಆಗ ಅವ್ರು ಹೇಳಿದರು, ಎಬ್ಬಿಸ್ಬೇಡ, ಹೋಗು, ಮಲಗಲಿ ಅಂಥೇಳಿ ಪಕ್ಕದಲ್ಲಿ ಹಾಗೆ ಒಂದು ಸುತ್ತು ಬಂದು ಆ ವೃಂದಾವನದಲ್ಲಿ ಐಕ್ಯರಾದರು. ಇದು ನನ್ನ ಅನುಭವ. ಅವರನ್ನು ನೋಡಿ ಕೈ ಮುಗಿದೆ, ನಮಸ್ಕಾರ ಮಾಡಿದೆ, ಆಶೀರ್ವಾದ ಮಾಡಿದರು. ಆ ನಂತರದಲ್ಲಿ ನೋಡಿದೆ 3:15 ಗಂಟೆ ಆಗಿತ್ತು. ಇವನು ಬರಲಿಲ್ಲ. ಮುಂದಿನ ಕಾರ್ಯಕ್ರಮವನ್ನು ಮಾಡಿಬಿಡೋಣ ಅಂತ ಹೇಳಿ ರಾತ್ರಿಯೆಲ್ಲೂ ರೆಡಿ ಮಾಡ್ಕೊಂಡಿದ್ದು. ಆ ಜಾಗದಲ್ಲಿ ಈಶ್ವರಲಿಂಗ ಒಂದು, ಮುಂದ್ಗಡೆ ಒಂದು ಬಸವಣ್ಣ, ಅದರ ಈಶ್ವರನ ಹಿಂದಕ್ಕೆ ಒಂದು ಶಂಕರಾಚಾರ್ಯರು, ಹೀಗೆ 3 ಕಟ್ಟೆ ಮಾಡಿ ಅಷ್ಟಬಂಧನಕ್ಕೆ ರೆಡಿ ಮಾಡಿದ್ದು. ನನಗೆ ತಿಳಿದ ಮಂತ್ರ ಅವಾಗಿನ್ನೂ ಹಮ್ಮಿತ್ತು. ನನಗೂ ಸ್ವಲ್ಪ ಜೋರಾಗಿ ಕುಕ್ಕೆತ್ತಿದ್ದೆ, ಹೇಳ್ತಿದ್ದೆ ಏನೋ ಅಂಥ ಒಂದು ವಾತಾವರಣದಲ್ಲಿ ಆ ಪ್ರತಿಷ್ಠಾಪನೆ ಅನ್ನೋದನ್ನು ನಾನು ಮತ್ತು ಈ ರಾಮಣ್ಣ, ಬಾಣಾವರದಿ 2 ಹುಡುಗರು, ಒಟ್ಟು ನನ್ನ ಮಗ ನಟರಾಜ 5 ಜನ ಸೇರಿ ಅಂತೂ ಪ್ರತಿಷ್ಠಾಪನೆ ಅಂತ ಮಾಡಿದ್ದು. 5:15 ಗಂಟೆ ಹೊತ್ತಿಗೆ ಎಲ್ಲ ಕೆಲಸ ಕಾರ್ಯಗಳು ಮುಗೀತು. ಪೂಜೆನೂ ಆಯಿತು, ಪ್ರತಿಷ್ಠಾಪನೆಯೂ ಆಯಿತು. ಎಲ್ಲ ಆದರೂ ಈ ವೆಂಕಟಾಚಲಯ್ಯ ಇಲ್ಲ. ಇವು ಏನು ಮಾಡಬೇಕು? ನಡಿಯ ಹೋಗೋಣ ಅಂತ, ಊರಿಗೆ ಹೋಗೋಣ, ಹೊಸವಾಗ್ತಿದೆ, ಕಾಪಿಯೂ ಇಲ್ಲ, ಎಂಥದ್ದು ಇಲ್ಲಿ ಪೂಜೆ ಆಯ್ತಲ್ಲ, ನಡಿ ಹೋಗೋಣ ಅಂತೇಳಿ ನಾವು ಎಲ್ಲರೂ ಕೂಡ ಹೇಳಿದ್ನಲ್ಲ. 5 ಗಂಟೆ ಆಗಿತ್ತು. ಎಲ್ಲರೂ ಕೂಡ ಅಲ್ಲಿಂದ ಹೊರಟು ರಸ್ತೆಗೆ ಬಂದು, ರಸ್ತೆಯಿಂದ ಅಲ್ಲಿಗೆ ಸುಮಾರು 1 ಫರ್ಲಾಂಗ್ ಆಗುತ್ತೆ ವೃಂದಾವನದಿಂದ. ಅಲ್ಲಿಗೆ ಬಂದಾಗ ಯಾರೋ ಬಂದರು ಅಂದರು. ಯಾರು ಬಂದರು? ಒಂದು ಗಾಡಿ ಬಂತು, ಕಾರು. ಅದರಲ್ಲಿ ಇಳಿದ್ರು ನಮ್ಮ ವೆಂಕಟಾಚಲಯ್ಯನವರು. ಬಾಯಿ ಬಂದಂಗೆ ಬೈದ್ಬಿಟ್ಟೆ ನಾನು. ಅದೇ ರಾತ್ರಿ ನಮ್ಮನ್ನು ಈ ರೀತಿ ಮಾಡಿದಿಲ್ಲ ನೀನು, ಮನುಷ್ಯನೇ ನೀನು ಒಂದೇ. ಹಾಗೆ ಭಾರಿ ಅವನು ಒಂದು ಮಾತನ್ನೇ ಆಡಲಿಲ್ಲ. ಬಾ ಹೋಗೋಣ, ಆಯ್ತಲ್ಲ, ಎಲ್ಲ ಕೆಲಸ ಆಗಿದೆಯಲ್ಲ ಅಂತ. ಆಯಿತು, ರೆಡಿ ಹೋಗೋಣ ಅಂತೇಳಿ ಮತ್ತೆ ಅಲ್ಲಿಗೆ ಬಂದು ಮತ್ತೆ ಒಂದು ಧ್ಯಾನವಾನ ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡಿ ತೀರ್ಥಪ್ರಸಾದ ಕೊಟ್ಟು, ನಾನು ತೀರ್ಥಪ್ರಸಾದ ಕೊಟ್ಟಿತ್ತ ನೋಡೋದ್ರೊಳಗಾಗಿ ಅವನು ಇಲ್ವೇ ಇಲ್ಲ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.